ಈ ಪಾಕಿಸ್ತಾನ ಹೆಂಗೆ ಅಂದರೆ ತಾನಿರೋದು ಅಮೆರಿಕಾದ ಕೈಗೊಂಬೆ, ತಾನು ಅಫ್ಘಾನಿಸ್ತಾನವನ್ನು ಕೈಗೊಂಬೆ ಮಾಡ್ಕೋಬೇಕು ಅಂತ ಪಾಕಿಸ್ತಾನ ಯಾವಾಗ 1 kg ಗೋಧಿ ಹಿಟ್ಟಿಗೆ 1 ಲೀಟ್ರು ಹಾಲಿಗೆ ಪರದಾಡಕ್ಕೆ ಶುರು ಮಾಡ್ತೋ, ಅಫ್ಘಾನಿಸ್ತಾನ ಕೂಡ ಗೊತ್ತಾಗೋಯ್ತು ಇದ್ರ ಯೋಗ್ಯತೆನೇ ಇಷ್ಟು, ಇದ್ರ ಜೊತೆ ನಾವು ಸ್ನೇಹ ಮಾಡೋದಕ್ಕಿಂತ ಭಾರತದ ಜೊತೆಗೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಸ್ನೇಹ ಇಟ್ಕೊಳ್ಳೋಣ ಅಂತ 2021ರಲ್ಲಿ ಅಮೆರಿಕ ತಾಲಿಬಾನ್ ಕೈಗೆ ಅಧಿಕಾರ ಸಿಗುತ್ತೆ ಅಂತ ಗೊತ್ತಾದಾಗ ಅಫ್ಘಾನಿಸ್ತಾನದಿಂದ ಕಾಲ್ಕಿತ್ತಿತ್ತು. ಈಗ ಅದೇ ಅಮೆರಿಕ ಮತ್ತೆ ಅಫ್ಘಾನಿಸ್ತಾನ್ ತಾಲಿಬಾನ್ ವಿಷಯದಲ್ಲಿ ತಲೆ ಹಾಕ್ತಾ ಇದೆ. ಇದು ಮತ್ತೊಮ್ಮೆ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗುತ್ತಾ? ಯಾಕಂದರೆ ಭಾರತಕ್ಕೆ ಅಫ್ಘಾನಿಸ್ತಾನ ಬಂದ ಕೂಡಲೇ ಪಾಕಿಸ್ತಾನ ಅಫ್ಘಾನಿಸ್ತಾನದ ಕಾಬೂಲ್ ಮೇಲೆ ದಾಳಿ ಮಾಡಿದೆ. ಹಾಗೆ ಪಾಕಿಸ್ತಾನ್ ಗಡಿ ಭಾಗದಲ್ಲಿ ಕೂಡ ದಾಳಿಗಳಾಗಿ ಉದ್ವಿಗ್ನ ವಾತಾವರಣ ಇದೆ. ಒಂದಷ್ಟು ಈಗಾಗಲೇ ಸೈನಿಕರು ಕೂಡ ಪಾಕಿಸ್ತಾನದ ಕಡೆಯಲ್ಲಿ ಕೂಡ ಅಫ್ಘಾನಿಸ್ತಾನದ ಕಡೆಯಲ್ಲಿ ಕೂಡ ಹತರಾಗಿದ್ದಾರೆ, ಉಗ್ರರು ಕೂಡ ಹತರಾಗಿದ್ದಾರೆ ಪಾಕಿಸ್ತಾನದ ಕಡೆಯಲ್ಲಿ ಅನ್ನುವಂಥ ಮಾಹಿತಿಗಳು ಬರ್ತಾ ಇವೆ. ಇದಕ್ಕೆ ಡೊನಾಲ್ಡ್ ಟ್ರಂಪ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಹಾಗಾದರೆ ಈ ಒಟ್ಟಾರೆ ಹಿನ್ನೆಲೆಯನ್ನು ನೋಡೋಣ, ಏನಾಗುತ್ತೆ, ಹಿಂದೆ ಏನಾಗಿತ್ತು ಅನ್ನೋದನ್ನು. 4 ವರ್ಷಗಳಾಗಿದೆ ಅಷ್ಟೇ ಅಫ್ಘಾನಿಸ್ತಾನಕ್ಕೆ ಒಂಥರ ಮತ್ತೆ ಸ್ವಾತಂತ್ರ್ಯ ಸಿಕ್ಕಿ. ಅದು ಅಮೆರಿಕ ಅಫ್ಘಾನಿಸ್ತಾನವನ್ನು ವಸಾಹತು ಮಾಡಿಕೊಂಡಿದ್ದ ರೀತಿಯಲ್ಲಿ ಸೇನೆಯನ್ನು ಅಲ್ಲಿಟ್ಟು ಏನು ಅಲ್ಲಿನ ತಾಲಿಬಾನಿಗಳನ್ನು ಹತ್ತಿಕ್ಕಿತ್ತು. ತಾಲಿಬಾನಿಗಳ ಶಕ್ತಿ ಹೆಚ್ಚಾಗ್ತಿದ್ದಾಗೆ ಅಮೆರಿಕ ಅಲ್ಲಿಂದ ಕಾಲು ಕೀಳ್ತು, ಶಸ್ತ್ರಾಸ್ತ್ರಗಳನ್ನೆಲ್ಲ ಅಲ್ಲೇ ನಿಷ್ಕ್ರಿಯ ಮಾಡಿ ಅಲ್ಲಿಂದ ಹೊರಡ್ತು. ಅವತ್ತಿನ ಸೀನ್ಗಳನ್ನು ನಾವೆಲ್ಲ ನೋಡಿದ್ದೀವಿ. ಯಾವ ರೀತಿ ಏನು ಅಮೆರಿಕಾದ ವಿಮಾನದ ರೆಕ್ಕೆಗಳ ಮೇಲೆ ಕೂತ್ಕೊಂಡವರು ಒಂದಷ್ಟು ಜನ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಳೋಣ, ತಾಲಿಬಾನಿಗಳ ಅಧಿಕಾರ ಹೇಗಿರುತ್ತೋ, ಎಷ್ಟು ಕ್ರೂರವಾಗಿರುತ್ತೋ, ಭಯಂಕರವಾಗಿರುತ್ತೋ ಅಂತ. ಸಹಜವಾಗಿ ತಾಲಿಬಾನ್ನಲ್ಲಿ ಮಹಿಳೆಯರ ಸ್ವಾತಂತ್ರ್ಯವನ್ನು ಹತ್ತಿಕ್ಕಲಾಗುತ್ತೆ. ಅದು ತಾಲಿಬಾನಿ ಏನು ವಿದೇಶಾಂಗ ಸಚಿವ ಮುತ್ತಿಕಿ ಭಾರತಕ್ಕೆ ಬಂದಾಗ ಅದರ ಬಗ್ಗೆ ಮತ್ತಷ್ಟು ಏನು ಚರ್ಚೆಗಳು ಶುರುವಾಗಿದ್ದಾವೆ. ಭಾರತದ ಮಹಿಳಾ ಪತ್ರಕರ್ತೆಯರನ್ನು ಅಲ್ಲಿ ಏನು ಮುತ್ತಿಕಿ ಅವರ ಪತ್ರಿಕಾಗೋಷ್ಠಿ ಇತ್ತು, ಅಲ್ಲಿಂದ ಹೊರಗಿಡಲಾಗಿತ್ತು. ಆಮೇಲೆ ಅದು ನಾವು ಮಾಡಿದ್ದಲ್ಲ ಅಂಥೇಳಿ ಮತ್ತೆ ಅವ್ರನ್ನ ಕರೆಸ್ಕೊಂಡು ಇವತ್ತು ಎಲ್ಲರೂ ಕೂಡ ಅದಕ್ಕೆ ಕಾಂಗ್ರೆಸ್ ಕೂಡ ವಿರೋಧ ವ್ಯಕ್ತಪಡಿಸ್ತು. ತಾಲಿಬಾನ್ ಬೆಂಬಲ ಕೊಡ್ತಾ ಇರುವಂಥ ಭಾರತ ಸರ್ಕಾರದ ಬಗ್ಗೆ ಮಹಿಳಾ ಪತ್ರಕರ್ತರು ಹಾಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದ ನಂತರ ಸಹಜವಾಗಿ ತಾಲಿಬಾನ್ ವಿದೇಶಾಂಗ ಸಚಿವ ಮುತ್ತಿಕಿ ಮತ್ತೆ ಎಲ್ಲರನ್ನೂ ಕರೆದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಆದರೆ ಇದರ ಜೊತೆಗೆ ಈಗ ಆಗ್ತಾ ಇರುವಂಥ ಸಂಘರ್ಷ, ಈಗ ಭಾರತ ಪಾಕಿಸ್ತಾನ ಏನು ಸಂಘರ್ಷ ಇತ್ತೋ ಆ ಸಂಘರ್ಷ ಮುಗಿತಾ ಇದ್ದಾಗೆ ಆ ಕಡೆ ಅಫ್ಘಾನಿಸ್ತಾನ್ ಸಂಘರ್ಷ ಶುರುವಾಗ್ತಾ ಇದೆ. ಅಲ್ಲಿ ದಾಳಿಗಳು ಶುರುವಾಗಿದ್ದಾವೆ. ಪಾಕಿಸ್ತಾನ ಇಲ್ಲಿವರೆಗೂ ಕೂಡ ಅಫ್ಘಾನಿಸ್ತಾನ ತನ್ನ ಮಾತನ್ನು ಕೇಳುತ್ತೆ ಅಂತ ಅಂದ್ಕೊಂಡಿತ್ತು. ಆದರೆ ಅಫ್ಘಾನಿಸ್ತಾನಕ್ಕೆ ಈಗ ಮಹತ್ವಾಕಾಂಕ್ಷೆ ಇದೆ. ಅಲ್ಲಿ ತಾಲಿಬಾನ್ ಇಲ್ಲಿವರೆಗೂ ಇದ್ದಂಥ ಕೇವಲ ಏನು ತಾನು ಅಫ್ಘಾನಿಸ್ತಾನವನ್ನು ಹಿಡಿತದಲ್ಲಿ ಇಟ್ಕೋಬೇಕು ಅನ್ನುವಂಥ ಅಧಿಕಾರ ಮಾಡ್ತಾ ಇಲ್ಲ. ಅವರೀಗ ಅಫ್ಘಾನಿಸ್ತಾನವನ್ನು ಅಭಿವೃದ್ಧಿ ಮಾಡಬೇಕು, ನಾವು ಜಾಗತಿಕ ಮಟ್ಟದಲ್ಲಿ ಅಫ್ಘಾನಿಸ್ತಾನವನ್ನು ನೋಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಅಫ್ಘಾನಿಸ್ತಾನ ಕೂಡ ಸಮಕಾಲೀನ ಜಗತ್ತಲ್ಲಿ ಏನು ಇವತ್ತಿನ ಅಭಿವೃದ್ಧಿಯ ವೇಗವನ್ನು ತಾನು ಕೂಡ ಪಡ್ಕೋಬೇಕು ಅಂತ ಹೊರಟಿದೆ. ಹಾಗಾಗಿ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ಭಾರತಕ್ಕೆ ಬಂದಿದ್ದು ಒಂದಷ್ಟು ಒಪ್ಪಂದಗಳನ್ನು ಮಾಡಿಕೊಂಡಿರುವಂಥದ್ದು, ವ್ಯಾಪಾರ ಒಪ್ಪಂದಗಳು ಕೂಡ ಇಲ್ಲಿದೆ. ಅದು ಪಾಕಿಸ್ತಾನಕ್ಕೆ ಕೆರಳುವಂತೆ ಮಾಡಿದೆ. ಈ ಪಾಕಿಸ್ತಾನ ಹೆಂಗೆ ಅಂದರೆ ತಾನಿರೋದು ಅಮೆರಿಕಾದ ಕೈಗೊಂಬೆ, ತಾನು ಅಫ್ಘಾನಿಸ್ತಾನವನ್ನು ಕೈಗೊಂಬೆ ಮಾಡ್ಕೋಬೇಕು ಅಂತ ಪಾಕಿಸ್ತಾನ ಇಲ್ಲಿವರೆಗೂ ಅಂದ್ಕೊಳ್ತಾ ಇತ್ತು. ಅದು ತಕ್ಕ ಮಟ್ಟಿಗೆ ಪಾಕಿಸ್ತಾನದ ಮಾತನ್ನು ಕೇಳ್ತಾನೂ ಇತ್ತು. ಯಾಕೆಂದರೆ ದೊಡ್ಡ ರಾಷ್ಟ್ರ, ಮತ್ತೊಂದು ಮುಸ್ಲಿಂ ರಾಷ್ಟ್ರ, ಹಾಗಾಗಿ ಹಿರಿಯಣ್ಣನ ರೀತಿ ಒಂಥರ ಪರವಾಗಿಲ್ಲ ಅಂತ ಕೇಳ್ತಾ ಇತ್ತು. ಆದರೆ ಪಾಕಿಸ್ತಾನ ಯಾವಾಗ 1 kg ಗೋಧಿ ಹಿಟ್ಟಿಗೆ 1 ಲೀಟ್ರು ಹಾಲಿಗೆ ಪರದಾಡಕ್ಕೆ ಶುರು ಮಾಡ್ತೋ, ಅಫ್ಘಾನಿಸ್ತಾನ ಕೂಡ ಗೊತ್ತಾಗೋಯ್ತು ಇದ್ರ ಯೋಗ್ಯತೆನೇ ಇಷ್ಟು, ಇದ್ರ ಜೊತೆ ನಾವು ಸ್ನೇಹ ಮಾಡೋದಕ್ಕಿಂತ ಭಾರತದ ಜೊತೆಗೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಸ್ನೇಹ ಇಟ್ಕೊಳ್ಳೋಣ ಅಂತ. ಅದು ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿಯನ್ನು ಯೋಜಿಸ್ತಾ ಇದೆ. ಅಫ್ಘಾನಿಸ್ತಾನದಲ್ಲಿ ಸಾಕಷ್ಟು ಖನಿಜ ಸಂಪತ್ತಿದೆ, ಅಲ್ಲಿ ಕೂಡ ಅಭಿವೃದ್ಧಿಗೆ ಅವಕಾಶಗಳಿದ್ದಾವೆ. ಹಾಗಾಗಿ ಅದು ಈಗ ಪಾಕಿಸ್ತಾನದಿಂದ ಹೊರಗೆ ಬರ್ತಾ ಇದೆ. ಆದರೆ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನ ನನ್ನ ಕೈಗೊಂಬೆ ಆಗಿರಬೇಕು, ನಾನು ಹೇಳಿದ್ದನ್ನು ಕೇಳ್ಕೊಂಡಿರಬೇಕು ಅನ್ನೋಂಥದ್ದು ಅದರ ಚಟ. ಈಗ ಅದಕ್ಕೇನೆ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಮುತ್ತಿಕಿ ಭಾರತಕ್ಕೆ ಬಂದ ಕೂಡಲೇ ಪಾಕಿಸ್ತಾನದಿಂದ ಕಾಬೂಲ್ ಮೇಲೆ ದಾಳಿ ಆಯಿತು. ಇಲ್ಲಿ ಬಂದಾಗಲೇ ದಾಳಿ ಆಗಬೇಕು ಅಂದರೆ ಕಾರಣ ಅದೇ ಇರಬೇಕಲ್ವಾ. ಹಾಗಾಗಿ
ಆ ದಾಳಿಯನ್ನು ಖಂಡಿಸಿ ನಾವು ನಮ್ಮ ದೇಶದಲ್ಲಿ, ಅದು ಕೂಡ ಯಾವಾಗ ಮುತ್ತಿಗೆ ಒಂದು ಹೇಳಿಕೆ ಕೊಟ್ಟರು ನೋಡಿ, ನಮ್ಮ ನೆಲವನ್ನು ಯಾವುದೇ ಕಾರಣಕ್ಕೂ ಕೂಡ ಬೇರೆ ದೇಶದ ಮೇಲಿನ ದಾಳಿಗೆ ಬಳಸೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ. ಯಾಕಂದರೆ ಭಾರತ ಅಫ್ಘಾನಿಸ್ತಾನದ ಜೊತೆ ಕೂಡ ಗಡಿಯನ್ನು ಹಂಚಿಕೊಂಡಿದೆ. ಹಾಗಾಗಿ ಅಫ್ಘಾನಿಸ್ತಾನ ಪಾಕಿಸ್ತಾನ ಯಾವತ್ತೂ ಒಂದಾಗೋದಿಲ್ಲ ಅನ್ನೋ ಮಾತನ್ನು ಅವರು ಹೇಳಿದರು. ಇದರಿಂದಾಗಿ ಭಾರತದ ಶಕ್ತಿ ಮತ್ತಷ್ಟು ಹೆಚ್ಚಾಯಿತು. ಭಾರತ ತನ್ನ ಸುತ್ತಮುತ್ತಲಿನ ರಾಷ್ಟ್ರಗಳಲ್ಲಿ ಎಲ್ಲರ ಜೊತೆಗೆ ವಿರೋಧವನ್ನು ಇಟ್ಕೊಂಡಿದೆ ಅಥವಾ ಎಲ್ಲರನ್ನೂ ಕೂಡ ವಿರೋಧಿಗಳನ್ನು ಮಾಡ್ಕೊಂಡಿದೆ ಅಂತ ಹೇಳ್ತಾ ಇರುವಾಗ, ಶ್ರೀಲಂಕಾದ ಜೊತೆ ಒಳ್ಳೆ ಸಂಬಂಧ ಭಾರತ ಈಗ ಇಟ್ಕೊಂಡಿದೆ. ಶ್ರೀಲಂಕಾಕ್ಕೆ ಸಹಾಯ ಮಾಡುವ ಮುಖಾಂತರ ಅಲ್ಲಿನ ಸರ್ಕಾರಗಳು ಸಮಸ್ಯೆಗೆ ಸಿಲುಕಿದಾಗ, ಇನ್ನೊಂದು ಕಡೆ ಬಾಂಗ್ಲಾದೇಶ ಕೂಡ, ಅಲ್ಲಿನ ಶೇಖ್ ಹಸೀನಾ ಭಾರತಕ್ಕೆ ಬಂದರೂ ಕೂಡ ಬಾಂಗ್ಲಾದೇಶಕ್ಕೆ ಭಾರತದ ಸಹಾಯ ಅನಿವಾರ್ಯ ಆಗಿದೆ. ಅಲ್ಲಿನ ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇದ್ರೂ ಕೂಡ ಭಾರತ ಬಾಂಗ್ಲಾದೇಶವನ್ನು ಈಗಲೂ ಕೂಡ ಅಲ್ಲಿ ಸಂಕಷ್ಟಗಳಾದಾಗ ಸಹಾಯ ಮಾಡ್ತಾ ಇದೆ. ಇನ್ನು ಭೂತಾನ್ ಭಾರತಕ್ಕೆ UNGAದಲ್ಲಿ, ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಭಾರತಕ್ಕೆ ಕಾಯಂ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಕೊಡಬೇಕು ಅಂತ ಅದು ಹೇಳ್ತಾ ಇದೆ. ಅಂದರೆ ಅದು ಕೂಡ ಚೀನಾಗೆ ವಿರುದ್ಧ ನಿಂತ್ಕೊಂಡು ಭಾರತದ ಪರ ಇದ್ದೇ ಇದೆ ಭೂತಾನ್. ನೇಪಾಳ ಅಂತೂ ಸಹಜವಾಗಿಯೇ, ನೇಪಾಳದಲ್ಲಿ ಯಾವುದೇ ಸಮಸ್ಯೆಗಳು, ಅಲ್ಲಿಯ KP ಓಲಿ ಶರ್ಮಾ ಅವ್ರನ್ನ ಅಲ್ಲಿನ ಜನ ದಂಗೆ ಎದ್ದು ಓಡಿಸಿದಾಗ ಭಾರತ ಸದಾ ಅದರ ನಾವು ಬೆಂಬಲಕ್ಕಿದ್ದೀವಿ ಅಂತ ಹೇಳಿರುವಂಥದ್ದು. ಸಹಜವಾಗಿ ನೇಪಾಳ ಭಾರತ ಒಳ್ಳೆ ಸಂಬಂಧ ಇದೆ. ಈಗ ಅಫ್ಘಾನಿಸ್ತಾನದ ಜೊತೆ ಒಳ್ಳೆ ಸಂಬಂಧ, ಕೇವಲ ಪಾಕಿಸ್ತಾನವನ್ನು ದೂರ ಇಟ್ಟು ಭಾರತ ಬೇರೆಲ್ಲ ರಾಷ್ಟ್ರಗಳನ್ನು ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಳೋದಕ್ಕೆ, ಅವ್ರನ್ನ ತನ್ನ ಒಂದು ವಿಶ್ವಾಸಕ್ಕೆ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದು ಪಾಕಿಸ್ತಾನಕ್ಕೆ ಉರಿ. ಯಾಕಂದರೆ ಭಾರತ ಬೆಳೀತಾ ಇದೆ, ನಾವು ನೋಡಿದರೆ ವಿರೋಧ ಕಟ್ಕೋಬೇಕಾ ಅಂತ ಅಫ್ಘಾನಿಸ್ತಾನ ನನ್ನ ಮಾತು ಕೇಳಬೇಕು, ಭಾರತದ ಜೊತೆ ಸ್ನೇಹನ ಇಟ್ಕೋಬಾರ್ದು ಅಂತ ಪಾಕಿಸ್ತಾನಕ್ಕೆ ಉರಿ ಶುರುವಾಗಿದೆ. ಆದರೆ ಈ ಉರಿಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ನಾವು ಸರಿಯಾಗಿ ಪ್ರತಿರೋಧ ಒಡ್ತೀವಿ ಅಂತ ಅಫ್ಘಾನಿಸ್ತಾನ ಹೇಳಿದೆ. ಹಾಗೆಯೇ ಅದರ ಸೇನೆ ಕೂಡ ಪಾಕಿಸ್ತಾನವನ್ನು ಅಲ್ಲೇ ಗಡಿಯಿಂದ ಆಚೆಗೇನೆ ಬಡಿದಾಡ್ತಾ ಇದೆ ಭಾರತದ ರೀತಿಯೇ. ಇದು ಮತ್ತೊಮ್ಮೆ, ಅಂದರೆ ಡೊನಾಲ್ಡ್ ಟ್ರಂಪ್ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ, ಮತ್ತೊಮ್ಮೆ 8ನೇ ಯುದ್ಧ ನಿಲ್ಲಿಸ್ತೀನಿ ಅನ್ನೋ ರೀತಿಯಲ್ಲಿ. ಆದರೆ ಅಫ್ಘಾನಿಸ್ತಾನ್ ಟ್ರಂಪ್ರ ಮಾತನ್ನು ಕೇಳುತ್ತಾ ಅನ್ನೋದು ಪ್ರಶ್ನೆ. ಯಾಕಂದರೆ ಅಫ್ಘಾನಿಸ್ತಾನ್ ಈಗಾಗಲೇ ಅಮೆರಿಕಾದ ಅಲ್ಲಿರುವಂಥ ತಾಲಿಬಾನಿ ಸರ್ಕಾರ ಅಮೆರಿಕಾದ ದೌರ್ಜನ್ಯವನ್ನು ಸಹಿಸಿ ಸಾಕಾಗಿ ಕೊನೆಗೆ ಅವ್ರನ್ನ ಓಡಿಸಿ ತಾನು ಅಧಿಕಾರಕ್ಕೆ ಬಂದಿರುವಂಥದ್ದು. ಈಗ ಅಮೆರಿಕ ನಾನು ಪಾಕಿಸ್ತಾನ ಯುದ್ಧ ನಿಲ್ಲಿಸ್ತೀನಿ ಅಂದರೆ ಪಾಕಿಸ್ತಾನ ಕೇಳ್ಬೋದು, ಅಫ್ಘಾನಿಸ್ತಾನ ಕೇಳುತ್ತಾ? ಇದು ಈಗ ಮತ್ತೊಮ್ಮೆ ಜಾಗತಿಕವಾಗಿ ಈ ಮಿಡ್ಲ್ ಈಸ್ಟ್ನಲ್ಲಿ ಹಾಗೆ ಸೌತ್ ಏಷ್ಯಾದಲ್ಲಿ ಸಂಘರ್ಷ ಶುರುವಾಗ್ತಾ ಇದೆ. ಈಗ ಟ್ರಂಪ್ ಏನು ಮಧ್ಯಸ್ಥಿಕೆ ವಹಿಸ್ತಾರೆ, ಇಲ್ಲ ಏನಾಗುತ್ತೆ ಅನ್ನುವಂಥ ಕುತೂಹಲವಂತೂ ಇದ್ದೇ ಇದೆ. ಇದರಲ್ಲಿ ಭಾರತದ ಪಾತ್ರ ಏನಾಗಿರುತ್ತೆ ಅನ್ನೋದು ಕೂಡ ಅಷ್ಟೇ ಪ್ರಮುಖ ಆಗ್ತಾ ಇದೆ. And I hear there's a war now going between Pakistan and Afghanistan. I said, I'll have to wait till I get back. I'm doing another one because I'm good at solving wars. I'm good at making peace. And it's an honor to do it. I saved millions of lives. Millions of lives. Now, in all fairness to the Nobel Committee, it was for 2024. And this was picked for 2024. But there are those that say you can make an exception because a lot of things happened. तो हम अच्छा ताल्लुका चाहते हैं, हम मुज़ाकिरात के दरवाजे हमारा खुला है सबके लिए। हम अफगानिस्तान में अमन लाया है, हम सारे खित्ते के अमन चाहता है। तो ये एक बेहतरीन फुर्सत आया है कि सब मसाइल मुज़ाकिरे और मुफाहमे के रास्ते से हल होना चाहिए। अगर इस सिलसिले से कोई लोग हल नहीं करता है तो अफगानिस्तान एक खुसूसियत रखता है कि सारे ममालिक का सरहदों का और फजा का जो हिफाजत है वो उस मुल्क के फौज कर रहा है। लेकिन वाहिद मुल्क अफगानिस्तान है कि तारीख के कई अरसों से लोग और हुकूमत मिलकर, फौज और आवाम मिलकर अपने सरजमीन से दिफा कर रहा है। और अफगानिस्तान का एक और बड़ा खुसूसियत ये है कि आपस में अगर कोई इख्तिलाफ हो, लेकिन जब बैरूनी मुदाखलत की बात आता है तो सारे अफगान लोग, सारे आवाम, सारे उलमा, सारे हुकूमत वाले लोग, ये सब के सब इकट्ठे होकर वो मुकाबला करता है, आपने सरजमीन का हिफाजत करता है। तो इस सिलसिले में ये मौक़िफ़ जो है, ये हालात जो है, आइंदा भी
मुश्तरक तौर पर आवाम और हुकूमत दोनों मिलकर अपने सरजमीन से दिफा का इस्तेदाद भी है और इरादा भी है। और पॉलिसी ये है कि हमने मुतवाज़िन सियासत इख्तियार किया है। हम सब ममालिक के साथ अच्छा रवा भी चाहता है। अफगानिस्तान में 40 से ज़्यादा साल हो गया कि वहाँ पे लड़ाई था, वहाँ पे एक दफ़ा सियोतीन आया।